ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೀರೆ ಕುಚ್ಚು ಅಂದ್ರೇ ಗೊತ್ತಿಲ್ಲ, ಸ್ಟಾರ್ಟಿಂಗಿಂದ ನೀವು ಏನು ಮಾಡಿಕೊಂಡು ಕುಚ್ಚುಗಳನ್ನು ರೆಡಿ ಮಾಡ್ಕೋಬೇಕು, ಹಾಗೆ ಕುಚ್ಚುಗಳನ್ನು ಯಾವ ಥರ ಹಾಕಬೇಕಂತ ಕಂಪ್ಲೀಟಾಗಿ ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಅಂದರೆ ನಾವು ಸೀರೆ ಕುಚ್ಚು ಅಂದ್ರೇ ಗೊತ್ತಿಲ್ಲ, ನಾವು ಒಟ್ಟು ಒಂದು ಸಲನೂ ಹಾಕೇ ಇಲ್ಲ ಅನ್ನೋರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ. ನಾನಿಲ್ಲಿ ಮ್ಯಾಜಿಕ್ ಸ್ಲೇಟನ್ನು ಯೂಸ್ ಮಾಡಿಕೊಂಡು ಕುಚ್ಚನ್ನು ಯಾವ ಥರ ಹಾಕಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ 2 ಕಲರ್ ಇರುವಂತಹ, ಅಂದರೆ ಒಂದೇ ಕಲರು 2 ಥ್ರೆಡನ್ನು ತಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಉಳಿದಿರುತ್ತಲ್ಲ ಅದನ್ನು. ನಿಮ್ಮ ಹತ್ರ ಒಂದೇ ಇದ್ದರೆ ಅದರಿಂದ ಕೂಡ ಮಾಡ್ಕೋಬೋದು. ಡಬಲ್ ಕಲರ್ ಇದ್ದರೆ ಕುಚ್ಚು ಮಾಡ್ಕೊಳ್ಳೋದು ಬೇಗನೆ ಕಂಪ್ಲೀಟ್ ಆಗುತ್ತೆ. ಇನ್ನೂ ಜಾಸ್ತಿ ಇದ್ದರೆ ಕೂಡ ನೀವು ಆ ಥರ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಕುಚ್ಚನ್ನು ಮಾಡ್ಕೊಳ್ಳೋದಕ್ಕೆ ಬರೀ 127 ದಾರನ ಮಾಡ್ಕೊತಿದ್ದೀನಿ. ನೋಡಿ, ಈ ಥರ ಒಂದು ಸ್ಲೇಟ್ ತಗೊಳ್ಳಿ. ಈಗ ಕುಚ್ಚು ಬೇಕಲ್ಲ ನಮಗೆ ಕಟ್ಟೋದಕ್ಕೆ, ಕುಚ್ಚನ್ನು ಯಾವ ಥರ ರೆಡಿ ಮಾಡಬೇಕು 127 157 ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದೇ ಕಲರ್ ಇರುವಂತಹ 2 ಥ್ರೆಡನ್ನು ತಗೊಂಡಿದ್ದೀನಿ. ನನಗೀಗ 127 ಬೇಕಲ್ಲ, ಅದಕ್ಕೋಸ್ಕರ ನಾನು 2 ಥ್ರೆಡ್ಡಿಂದ 60 ಸಲ ಸುತ್ತಕೊಂಡಾಗ ನನಗೆ 127 ದಾರ ಸಿಗುತ್ತೆ. ನಿಮಗೆ ಸ್ವಲ್ಪ ಬೇಕಂದಾಗ ಶಾರ್ಟ್ ಆಗಿರುವಂತಹ ಯಾವುದಾದ್ರೂ ಒಂದು ವಸ್ತುವಿಗೆ ಸುತ್ತಕೊಂಡು ಮಾಡ್ಕೊಳ್ಳಿ. ಜಾಸ್ತಿ ಬೇಕಂದರೆ ನಿಮಗೆ ರೈಟಿಂಗ್ ಪ್ಯಾಡ್ ಇರುತ್ತಲ್ಲ ಅದನ್ನಾದರೂ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ವೆಜಿಟೇಬಲ್ ಕಟ್ಟಿಂಗ್ ಬೋರ್ಡ್ ಇರುತ್ತಲ್ಲ ಅದನ್ನಾದರೂ ಯೂಸ್ ಮಾಡ್ಕೊಳ್ಳಿ. ಇನ್ನೂ ಜಾಸ್ತಿ ಬೇಕಂದರೆ ನಮ್ಮ ಈ ಹೆಬ್ಬೆರಳು ಇರುತ್ತಲ್ಲ ಇಲ್ಲಿಂದ ಈ ಥರ ತಗೊಂಡು ಎಷ್ಟು ಉದ್ದದವರೆಗಾಗುತ್ತೋ ಅಷ್ಟು ಉದ್ದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಸುತ್ಕೋಬೋದು. ಇದನ್ನು ಕೂಡ ತೋರಿಸಿದ್ದೀನಿ ಆಲ್ರೆಡಿ ನಾನು. ಇವಾಗ ನಾನು ಸ್ಲೇಟಿಂದ ಯಾವ ಥರ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಓಕೆ, ನೋಡಿ, ಈ ಥರ 2 ಎಳೆಯನ್ನು ಈ ಥರ ಸಮವಾಗಿ ತಗೊಂಡು ಈ ಥರ ಸ್ಲೇಟ್ಗೆ ಮೊದಲು ಟೈಟಾಗಿ ಇಟ್ಕೋಬೇಕು. ಅದಾದಮೇಲೆ ಈ ಥರ ಸುತ್ತುತ್ತಾ ಬರಬೇಕು. ಕೌಂಟನ್ನು ಮಾಡ್ಕೊಳ್ಳಿ. ನಾನೀಗ 60 ಸಲ ಸುತ್ಕೋತೀನಿ. ಒಂದು ವೇಳೆ ನನ್ನ ಹತ್ರ ಒಂದೇ ದಾರ ಇದ್ದರೆ ನಾನು ಇದಕ್ಕೆ 127 ಸುತ್ಕೋತಿದ್ದೆ. ಈಗ 2 ಎಳೆ ಇರೋದ್ರಿಂದ 60 ಸಲ ಸುತ್ಕೋತೀನಿ, 127 ದಾರ ಸಿಗುತ್ತೆ ನನಗೆ. ನಾನೀಗ 60 ಸಲ ಸುತ್ಕೊಂಡ್ಮೇಲೆ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಏನು ಮಾಡಬೇಕಂತ. ಓಕೆ, ನೋಡಿ, 60 ಸಲ ನಾನೀಗ ಸುತ್ಕೊಂಡಿದ್ದೀನಿ. ಇವಾಗ ಇದನ್ನು ಎಲ್ಲ ಸೇರಿ ಒಟ್ಟಿಗೆ ಈ ಥರ ಇಟ್ಕೋಬೇಕು. ಇಟ್ಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೀರೆ ಕುಚ್ಚು ಹಾಕೋರು ಈ ಥರ ಟ್ರಿಮ್ಮರನ್ನು ಯೂಸ್ ಮಾಡ್ಕೊಳ್ಳಿ. ನಾರ್ಮಲ್ ಸೀಸರಿಂದ ನೀಟಾಗಿ ಕಟ್ ಆಗೋದಿಲ್ಲ ಕುಚ್ಚು. ಅದಕ್ಕೋಸ್ಕರ ಸೀರೆ ಕುಚ್ಚು ಯಾರೆಲ್ಲ ಹಾಕ್ತಿರೋ ಈ ಥರ ಟ್ರಿಮ್ಮರನ್ನೇ ಯೂಸ್ ಮಾಡಿ. ನೋಡಿ, ಈ ಥರ ಸಮವಾಗಿ ಇಟ್ಕೋಬೇಕು. ಇದನ್ನು ಈ ಥರ ಇಟ್ಕೊಂಡು ನಿಮಗೆ ಈ ಥರ ನಾರ್ಮಲ್ ನೀಡಲ್ಗೆ ಬಿಗ್ಗ ಇರೋ ನಾರ್ಮಲ್ ನೀಡಲ್ ತಗೊಂಡು ಇದಕ್ಕೆ ಪೋಣಿಸ್ಕೊಂಡು ಹಾಕ್ಕೋತೀನಿ ಅಂದರೂ ಇದನ್ನು ಪೋಣಿಸ್ಕೋಬೋದು. ನೀಡಲ್ಗೆ ಹಾಕೋದು ಬೇಡ, ಪೋಣಿಸ್ಕೊಳ್ಳೋದು. ಹಾಗೆ ನಾವು ಚೂಪಾಗಿ ಮಾಡಿಕೊಂಡು ಮಾಡ್ತೀವಂದರೆ ಈ ಥರ ಥ್ರೆಡ್ಡನ್ನು ಸ್ವಲ್ಪ ಇಂಚು ಮುಂಚು ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು ಈ ಫ್ಯಾಬ್ರಿಕ್ ಗಮ್ಮನ್ನು ಯೂಸ್ ಮಾಡ್ತಿದ್ದೀನಿ. ಇದನ್ನು ಹಚ್ಚಿ ಚೂಪಾಗಿ ಮಾಡ್ಕೋಬೇಕು. ಇದನ್ನು ಅಂದರೆ ನಮಗೆ ಇಲ್ಲಿ ಹೋಲ್ ಹಾಕ್ಕೊಂಡಾಗ ಅದು ನಮಗೆ ಸಲೀಸಾಗಿ ಹೊರಗಡೆ ಬರಬೇಕು. ದಪ್ಪ ಇದ್ದರೆ ನೀಟಾಗಿ ಬರೋದಿಲ್ಲ, ಹೋಲ್ ಕೂಡ ದಪ್ಪ ಬೀಳುತ್ತೆ, ಅಂದರೆ ಹೋಲ್ ಕೂಡ ಕಾಣಿಸುತ್ತೆ. ನೋಡಿ, ಈ ಥರ ಚೂಪಾಗಿ ಮಾಡ್ಕೋಬೇಕು ಗಮ್ ಹಚ್ಚಿ. ಇದನ್ನು ಹಾಗೆ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಇದು ಈಗ ಕಂಪ್ಲೀಟಾಗಿ ಒಣಗಬೇಕು. ಒಣಗಿದಾಗ ಗಟ್ಟಿ ಆಗುತ್ತಲ್ಲ, ಆವಾಗ ನಾವು ಇದನ್ನು ಯೂಸ್ ಮಾಡ್ಕೋಬೇಕು. ನಿಮಗೆ ಇದರಿಂದ ಹಾಕೋದಕ್ಕೆ ಬರಲ್ಲ ಅಂದರೆ ಈ ಥರ ನೀಡಲ್ಗೆ ನೀವು ಪೋಣಿಸ್ಕೋಬೋದು. ಪೋಣಿಸ್ಕೊಂಡು ಕುಚ್ಚನ್ನು ಈಸಿಯಾಗಿ ಮಾಡ್ಕೋಬೋದು. ಈಗ ನೆಕ್ಸ್ಟು ಇದನ್ನು ನೋಡಿ ಎಷ್ಟು ಮುದ್ದೆಯಾಗಿ ಕಾಣಿಸ್ತಾ ಇದೆ. ಈ ಥರ ಏನಾದರೂ ಬೇಬಿ ಕುಚ್ಚು ಹಾಕಿಬಿಟ್ರೆ ಸ್ವಲ್ಪನೂ ನೀಟಾಗಿ ಕಾಣಿಸೋದಿಲ್ಲ, ಫಿನಿಶಿಂಗ್ ಕೂಡ ನೀಟಾಗಿ ಬರೋದಿಲ್ಲ. ಈ ಥರ ಹಾಕಿಕೊಟ್ರೆ ಕಸ್ಟಮರ್ ಕೂಡ ಕಡಿಮೆ ಆಗಿಬಿಡ್ತಾರೆ ನೀಟಾಗಿ ಇಲ್ಲ ಅಂತ. ಈಗ ಇದಕ್ಕೆ ಏನು ಮಾಡಬೇಕಂದ್ರೆ ಈ ಥರ ಸ್ಟ್ರೈಟ್ನರನ್ನು ತಗೊಂಡಿದ್ದೀನಿ. ಸ್ಟ್ರೈಟ್ನರ್ನಿಂದ ನಾನು ಇದನ್ನು ನೀಟಾಗಿ ಸ್ಟ್ರೈಟ್ ಮಾಡ್ಕೋತೀನಿ. ನಿಮ್ಮ ಹತ್ರ ಸ್ಟ್ರೈಟ್ನರ್ ಇಲ್ಲ ಅಂದರೆ ಐರನ್ ಬಾಕ್ಸಿಂದ ಕೂಡ ನೀವು ಐರನ್ ಮಾಡ್ಕೋಬೋದು. ಅದು ಕೂಡ ಇಲ್ಲ ಅಂದರೆ ನೀವು ಏನು ಮಾಡ್ಕೋಬೇಕಂದ್ರೆ ಸ್ವಲ್ಪ ನೀರನ್ನು ನಮ್ಮ ಬೆರಳಿಗೆ ಅದ್ಕೊಂಡು ಈ ಥರ ಮಾಡ್ತಾ ಬರಬೇಕು. ನೀಟಾಗಿ ನೀರನ್ನು ಅದ್ದಿ ಈ ಥರ ಮಾಡ್ತಾ ಬನ್ನಿ. ಒಂದು ಸ್ವಲ್ಪ ಅದನ್ನು ಒಣಗಲಿಕ್ಕೆ ಬಿಡಿ. 1-2 ಮಿನಿಟ್ಸ್ ಆ ಥರ ಹಚ್ಚಿದ ಮೇಲೆ ಒಣಗಲಿಕ್ಕೆ ಬಿಡಿ. ಅದು ನೀಟಾಗಿ ಸ್ಟ್ರೈಟ್ ಆಗುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಈಗ ನಾನು ಇದನ್ನು ಸ್ಟ್ರೈಟ್ನರ್ನಿಂದ ಸ್ಟ್ರೈಟ್ ಮಾಡಿಕೊಂಡು ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಈ ಕುಚ್ಚು ಅಂತ.
ಓಕೆ ಫ್ರೆಂಡ್ಸ್, ನೋಡಿ ಸ್ಟ್ರೇಟ್ ಮಾಡ್ಕೊಂಡ್ಮೇಲೆ ಯಾವ ಥರ ಕಾಣಿಸ್ತಾ ಇದೆ, ಆವಾಗಲೇ ಯಾವ ಥರ ಕಾಣಿಸ್ತಾ ಇತ್ತು, ಈಗ ಸ್ಟ್ರೇಟ್ ಮಾಡ್ಕೊಂಡ್ಮೇಲೆ ಎಷ್ಟು ನೀಟಾಗಿ ಬಂದಿದೆ. ಇದರಿಂದ ಕುಚ್ಚನ್ನು ಹಾಕಿದಾಗ ಕೂಡ ಕುಚ್ಚು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ ನಾನಿಲ್ಲಿ 120 ತಗೊಂಡಿದ್ದೀನಲ್ಲ, ಇದನ್ನು ನಾನು ಕುಚ್ಚು ಹಾಕಿ ಈ ಥರ ಡಬಲ್ ಮಾಡ್ಕೊತೀವಲ್ಲ, ಅವಾಗ ನಮಗೆ 240 ಆಗುತ್ತೆ. ನಿಮಗೆ ಇನ್ನೂ ದಪ್ಪ ಬೇಕೆಂದರೆ 187ವರೆಗೂ ಕೂಡ ನೀವು ಬೇಬಿ ಕುಚ್ಚನ್ನು ಹಾಕ್ಕೋಬೋದು. ದಪ್ಪ ಬೇಕಿದ್ದವರು ಹತ್ರ ಬೇಕು ಕುಚ್ಚು ಅಂದರೆ ಸ್ವಲ್ಪ 127 137 ಆದರೆ ಸಾಕು ಅನಿಸುತ್ತೆ. ಈಗ ನೆಕ್ಸ್ಟ್ ಜರಿ ಥ್ರೆಡನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ ನಾವು. ಈ ಥರ ಜರಿ ಥ್ರೆಡನ್ನು ಯೂಸ್ ಮಾಡ್ಕೋತಿದ್ದೀನಿ. ಯಾವಾಗಲೂ ಜರಿ ಥ್ರೆಡನ್ನು ತಗೊಳ್ಳುವಾಗ ಇದ್ರ ಒಳಗಡೆಗೆ ಈ ಥರ ದಾರ ಇರಬೇಕು. ಒಳಗಡೆ ಒಂದು ವೇಳೆ ವಯರ್ ಇದ್ದರೆ ಅದು ಕುಚ್ಚು ಕಟ್ಟೋದಕ್ಕೆ ಬರೋದಿಲ್ಲ, ಇದ್ರ ಒಳಗಡೆಗೆ ದಾರ ಇರಬೇಕಾಗುತ್ತೆ. ಅದನ್ನು ಚೂಸ್ ಮಾಡಿ ತಗೊಳ್ಳಿ ನೀವು ಜರಿ ಥ್ರೆಡ್ಡು. ಇದನ್ನು ನಾನು ಈ ಥರ ಒಂದು ನಾರ್ಮಲ್ ನೀಡಲ್ಗೆ ಎಮ್ಮಿಂಗ್ ಸೂಜಿ ಇರುತ್ತಲ್ಲ ಅದಕ್ಕೆ 4 ಎಳೆ ಪೋಣಿಸ್ಕೊತೀನಿ. ಅಂದರೆ ನಾನೀಗ 2 ಎಳೆ ಪೋಣಿಸ್ಕೊಂಡು ಡಬಲ್ ಮಾಡ್ಕೊತೀನಿ. ನಿಮಗೆ ಇದು ದಪ್ಪ ಆಗುತ್ತೆ ಅಂದರೆ ಸಿಂಗಲ್ ಎಳೆ ಪೋಣಿಸ್ಕೊಂಡು ಡಬಲ್ ಮಾಡ್ಕೋಬೋದು. ನಾನಿಲ್ಲಿ 2 ಎಳೆ ಪೋಣಿಸ್ಕೊಂಡು 4 ಎಳೆ ಮಾಡ್ಕೋತೀನಿ. ನನಗೀಗ ಜರಿ ಥ್ರೆಡ್ಡು ದಪ್ಪ ಇದ್ದರೆ ಬೇಬಿ ಕುಚ್ಚು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಜರಿ ಥ್ರೆಡನ್ನು 4 ಎಳೆ ತಗೋತಿದ್ದೀನಿ. ಜರಿ ಥ್ರೆಡ್ ದಪ್ಪವಾಗಿ ಕಾಣಿಸ್ಬೇಕನ್ನೋರು ಈ ಥರ ತಗೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಕುಚ್ಚಿಗೆ ಹೈಲೈಟ್ ಆಗುತ್ತೆ. ಜರಿ ಥ್ರೆಡ್ ಈ ಥರ ಸುತ್ಕೋತೀವಲ್ಲ, ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಏನಂದರೆ, ನೀವು ಕುಚ್ಚಿಗೆ ಮಾರ್ಕ್ ಕೂಡ ಮಾಡ್ಕೋಬೋದು. ಮೊದಲೇ ಈ ಥರ ಮೆಜರ್ಮೆಂಟ್ ಟೇಪನ್ನು ಯೂಸ್ ಮಾಡಿಕೊಂಡು 1/2 ಇಂಚಿಗೆ ಒಂದು ಕೂಡ ಮಾಡ್ಕೋಬೋದು. ಸೀರೆ ಸ್ಟಾರ್ಟಿಂಗಿಂದನೇ ಮಾಡ್ಕೊಳ್ಳಿ, ನಾನು ಸ್ವಲ್ಪ ಮಾಡಿ ತೋರಿಸ್ತೀನಿ. ಈ ಥರ ಸ್ಟಾರ್ಟಿಂಗಲ್ಲಿ ಒಂದು ಮಾರ್ಕ್ ಆದಮೇಲೆ ನೀವು 1/2 ಇಂಚಿಗೆ ಒಂದು ಮಾಡ್ಕೋಬೋದು ಬೇಬಿ ಕುಚ್ಚು. ಇದಕ್ಕೆ ಒಂದು ವೇಳೆ ಬೀಡ್ಸನ್ನು ಸೇರಿಸಿದರೆ ಸ್ವಲ್ಪ ದೂರ ಹಾಕ್ಕೊಂಡ್ರೂ ನಡೆಯುತ್ತೆ. ಇದು ಹತ್ರ ಅನಿಸಿದರೆ ನೀವು ನಿಮಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ನೋಡಿ ಮಾಡ್ಕೊಳ್ಳಿ. ನೋಡಿ ಈ ಥರ 1/2 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋತಿದ್ದೀನಿ. ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ, ನಿಮಗೆ ಕಸ್ಟಮರ್ಗಳು ಯಾವ ಥರ ಹೇಳ್ತಾರೋ ಆ ಥರ ನೀವು ಹಾಕಬೇಕಾಗತ್ತೆ. ಅವರು ಹತ್ರ ಬೇಕಿದ್ದರೆ ಹತ್ರ ಹಾಕ್ಕೊಡಿ, ದೂರ ಕೇಳಿದರೆ ದೂರ ಹಾಕ್ಕೊಡಿ. ನಾನಿಲ್ಲಿ 1/2 ಇಂಚ್ಗೆ ಒಂದು ಮಾರ್ಕನ್ನು ಮಾಡಿಟ್ಕೊಂಡಿದ್ದೀನಿ. ಸೀರೆ ಸ್ಟಾರ್ಟಿಂಗಿಂದನೇ ಮಾಡ್ಕೊಳ್ಳಿ. ನಾನೀಗ ಸ್ವಲ್ಪ ಮಾಡಿ ತೋರಿಸ್ತಾ ಇರೋದ್ರಿಂದ ಮಿಡಲ್ನಲ್ಲಿ ಮಾಡ್ಕೊಂಡಿದ್ದೀನಿ. ಸೀದಾ ಕಡೆಯಿಂದನೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ಜಾಸ್ತಿ ಜನ ಕಮೆಂಟ್ಸ್ ಮಾಡ್ತೀರಾ, ಇದು ಬಂದು ಉಲ್ಟಾ ಕಡೆ, ಇದು ಸೀದಾ ಕಡೆ. ಸೀದಾ ಕಡೆಯಿಂದನೇ ಡಿಸೈನನ್ನು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಓಕೆ ನೋಡಿ, ಇವಾಗ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ಥರ ಕ್ರೋಶಾ ನೀಡಲ್ ತಗೊಂಡಿದ್ದೀನಿ. ಇದರಿಂದ ನಾನು ಸೀರೆಗೆ ಹೋಲನ್ನು ಮಾಡ್ಕೋತೀನಿ. ಮೊದಲು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿ ಈ ಥರ ಹೋಲನ್ನು ಹಾಕ್ಕೋತೀನಿ. ಕ್ರೋಶಾ ನೀಡಲಿಂದ ಹೋಲ್ ಹಾಕೋದ್ರಿಂದ ಎಲ್ಲಿ ಕೂಡ ಸೀರೆ ಡ್ಯಾಮೇಜ್ ಆಗೋದಿಲ್ಲ, ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಹೋಲ್ ಹಾಕ್ಕೊಂಡ್ಮೇಲೆ ಈಗ ರೆಡಿ ಮಾಡ್ಕೊಂಡಿದ್ದೀನಲ್ಲ ಕುಚ್ಚು, ಇದನ್ನು ಈ ಥರ ಬ್ಯಾಕ್ ಸೈಡಿಂದ ತರಬೇಕು. ಈ ಥರ ನೋಡಿ, ಈ ಥರ ಚೂಪಾಗಿ ಮಾಡಿಕೊಂಡ್ರೆ ಅದು ಗಮ್ಮು ಕೂಡ ಕಂಪ್ಲೀಟಾಗಿ ಒಣಗಿದೆ. ಇವಾಗ ಒಣಗಿದ ಮೇಲೆ ಯೂಸ್ ಮಾಡಿಕೊಂಡಾಗ ನೀಟಾಗಿ ಮೇಲ್ಗಡೆ ಬರುತ್ತೆ. ಇವಾಗ ಇದನ್ನು ಈ ಥರ ಮೇಲ್ಗಡೆ ತರಬೇಕು. ಈಗ ಇದನ್ನು ಸಮವಾಗಿ ತಗೋತೀನಿ. ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕು ನೋಡ್ಕೊಳ್ಳಿ. ನಾರ್ಮಲ್ ನೀಡಲ್ಗೆ ಈ ಜರಿ ಥ್ರೆಡನ್ನು ಪೋಣಿಸಿದ್ದೀನಲ್ಲ, ಈ ನೀಡಲನ್ನು ಬ್ಯಾಕ್ ಸೈಡಿಂದ ಈ ಥರ ಚುಚ್ಕೋತೀನಿ. ಪೂರ್ತಿಯಾಗಿ ಜರಿ ಥ್ರೆಡನ್ನು ಎಳ್ಕೋಬೇಡಿ, ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಈ ಥರ ಬಿಟ್ಕೋಬೇಕು. ನೀವು ಇದನ್ನು 2 ಎಳೆಯಿಂದ ಕೂಡ ಮಾಡ್ಕೋಬೋದು. ಜಾಸ್ತಿ ಜನ ಇದನ್ನು ಸಿಂಗಲ್ಲಾಗಿ ಜರಿ ಥ್ರೆಡನ್ನು ಕಟ್ ಮಾಡಿಕೊಂಡು ಕೈಯಿಂದ ಕಟ್ತಾ ಇರ್ತಾರೆ. ಅದು ಬೇಗನೆ ಕಂಪ್ಲೀಟ್ ಆಗೋದಿಲ್ಲ. ಈ ಥರ ಮಾಡಿಕೊಂಡ್ರೆ ಕುಚ್ಚು ಬೇಗನೆ ಕಂಪ್ಲೀಟ್ ಆಗುತ್ತೆ. ನೋಡಿ, ಈ ಥರ ಹೂ ಕಟ್ತೀವಲ್ಲ, ಈ ಥರ ಒಂದು ಲಾಕ್ ಮಾಡ್ಕೋತೀನಿ ನಾನು. ಲಾಕ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ 4 ಎಳೆ ತೊಗೊಂಡಿರೋದ್ರಿಂದ 3 ಸಲ ಮಾತ್ರ ಈ ಥರ ಜರಿ ಥ್ರೆಡನ್ನು ಸುತ್ಕೋತೀನಿ. ಅದಾದಮೇಲೆ ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಚುಚ್ಚಿ ಈ ಜರಿ ಥ್ರೆಡನ್ನು ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ ಬೇಬಿ ಕುಚ್ಚು. ನೋಡಿ, ಈ ಥರ ಕಂಪ್ಲೀಟ್ ಆದಮೇಲೆ ಮತ್ತೆ ನೆಕ್ಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿ ಕೂಡ ಈ ಥರ ಹೋಲನ್ನು ಮಾಡ್ಕೋತೀನಿ. ಹೋಲ್ ಮಾಡಿಕೊಂಡು ಮತ್ತೆ ಈ ರೆಡಿ ಇರೋ ಕುಚ್ಚನ್ನು ಈ ಥರ ತಗೊಂಡು ಬನ್ನಿ. ಈಗ ಫಸ್ಟ್ ಒನ್ ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿರ್ತೀವೋ
ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಉದ್ದಕ್ಕೆ ನಾವು ಕಟ್ ಮಾಡ್ಕೋಬೇಕು. ಇವಾಗ ಈ ನೀಡಲನ್ನು ಮುಂದ್ಗಡೆ ತರ್ತೀನಿ. ಸ್ವಲ್ಪ ಜರಿ ಥ್ರೆಡನ್ನು ಬಿಟ್ಕೊಂಡು ಇನ್ನೊಂದು ಥರ ಲಾಕ್ ಯಾವ ಥರ ಮಾಡಬೇಕಂತ ತೋರಿಸ್ತೀನಿ ನೋಡಿ. ಫಸ್ಟ್ ಒಂದು ಬೇರೆ ಥರ ತೋರಿಸಿದೆ. ಇವಾಗ ಈ ಥರ ಲಾಕ್ ಮಾಡಿಕೊಂಡು ಒಂದು 3 ಸಲ ನಾನೀಗ ಈ ಥರ ಸುತ್ಕೋತೀನಿ ಜರಿ ಥ್ರೆಡ್. ನೋಡಿ ಎಷ್ಟು ದಪ್ಪವಾಗಿ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಈಗ ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಚುಚ್ಕೊಂಡು ಜರಿ ಥ್ರೆಡನ್ನು ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇವಾಗ ಫಸ್ಟ್ ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನೋ ಕುಚ್ಚು, ಇದನ್ನು ಕೂಡ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೊತೀನಿ. ನೋಡಿ ಈ ಥರ ಬರುತ್ತೆ. ಈ ಥರ ನೀವು ಸೀರೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಎಷ್ಟು ಹಾಕಬೇಕು, ಒಂದು ಕಲರ್ ಕುಚ್ಚು ಅಂತ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಸಿಂಗಲ್ ಕಲರ್ ಬೇಕಿದ್ದರೆ ಸಿಂಗಲ್ ಕಲರ್ ಕೂಡ ಹಾಕ್ಕೋಬೋದು. ನಾನೀಗ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆಗಿದೆ. ಇಷ್ಟು ನೀಟಾಗಿ ಬಂದಿದೆ, ನೀವೇ ನೋಡ್ತಾ ಇರ್ಬೋದು. ಎಲ್ಲ ಕುಚ್ಚುಗಳು ಒಂದೇ ಸಮವಾಗಿ ಬರೋ ಥರ ಕಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಮುತ್ತು ಪೋಣಿಸ್ದಾಗೆ ಕಾಣಿಸ್ತಾ ಇದೆ ಕುಚ್ಚು. ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. ಈ ಥರ ಹತ್ರ ಹಾಕ್ಕೊಂಡ್ರೆ ಒಂದು 300 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಸಿಂಗಲ್ ಕಲರ್ನಲ್ಲಿ ಮಾಡ್ಕೊಂಡಿದ್ದೀನಿ, ಡಬಲ್ ಕಲರ್ ಅಥವಾ ಮಲ್ಟಿ ಕಲರ್ನಲ್ಲೂ ಕೂಡ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಬಿಗಿನರ್ಸ್ಗಳಿಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.